Hello, my dear second PU students. Today we will discuss some model question paper which was the already PU board has given. ಹಾಗಿದ್ರೆ ಈ ಮಾಡೆಲ್ ಕ್ವಶನ್ ಪೇಪರು ಬಹಳ ನಿಮಗೆ ಪ್ರಿಪೇರ್ಡ್ ಎಕ್ಸಾಮ್ಗೆ ಇರ್ಬೋದು ಆ್ಯನ್ಯುವಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳ ಅನುಕೂಲ ಆಗುತ್ತೆ. ಈಗ ಬೇರೆ ಬೇರೆ ಡಿಸ್ಟಿಕಲ್ಲಿ ಆಲ್ರೆಡಿ ಎಕ್ಸಾಮ್ ಕೂಡ ನಡೀತಾ ಇದೆ. ನನಗೆಷ್ಟು ಕೆಲವೊಂದು ಪ್ರಿಪೇರ್ಡ್ ಎಕ್ಸಾಮ್ ಸಿಗತ್ತಲ್ಲ ಅವನ್ನೆಲ್ಲ ಕೂಡ ನಿಮಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಫಸ್ಟ್ ನೋಡೋಣ, ಈಗ ಪಿ ಯು ಬೋರ್ಡ್ ಬಿಟ್ಟಿರುವಂಥ ಕ್ವಶನ್ ಪೇಪರ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ನೋಡಿ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಡಿಸ್ಕ್ರೈಬ್ಡ್ ಇನ್ ಆಸ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್. ನೋಡಿ, ಇದು ಬಹಳನೇ ಇಂಪಾರ್ಟೆಂಟ್ ಕ್ವಶನ್ ರೀ, ಸ್ವಲ್ಪ ನೆನಪಿರಲಿ. ಈಗ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ಇದಕ್ಕೆ ಯಾವುದಕ್ಕೆ ತಗೊಂಡು ಇದು ಮಾಡಿದ್ದಾನೆ ಅಂದರೆ ದಿಸ್ ಈಸ್ ವಾಟ್ ಇಯರ್ ನೈಟ್. ಆಮೇಲೆ ಹೀಗೂ ಕೇಳ್ಬೋದು, ಇನ್ನೊಮ್ಮೆ ಏನು ಕೇಳ್ತಾನೆ ಅಂದರೆ ನೈಟನ್ನು ಯಾವ ರೀತಿ ಪೋಯಿಟು ಡಿಸ್ಕ್ರೈಬ್ ಮಾಡಿದಾರಿ ಅಂತ ಕೂಡ ಕೇಳ್ಬೋದು. ಅವಾಗ ನೀವು ಇಟ್ ಈಸ್ ಕನ್ಸಿಡರ್ಡ್ ಆರ್ ಇಟ್ ಈಸ್ ಡಿಸ್ಕ್ರೈಬ್ಡ್ ಆಸ್ ಜೆಂಟಲ್ ಲವಿಂಗ್ ಬ್ಲ್ಯಾಕ್ ಬ್ರೋಡ್ ಅಂತ ಬರಿಬೇಕಾಗತ್ತೆ. ಓಕೆ, ಸೆಕೆಂಡ್ ಬಂದ್ಬಿಟ್ಟು ವಿ ಹ್ಯಾವ್ ಟು ಮ್ಯಾಚ್, ಇಟ್ ಈಸ್ ರಿಲೇಟೆಡ್ ಟು ಟು ಡಿಯರ್. ಹೌದಾ, ದ ಫ್ರೆಂಚ್ ಗವರ್ನಮೆಂಟ್. ಹೌದಾ, ಇದ್ರ ಜೊತೆ ಮ್ಯಾಚ್ ಆಗೋದು ದಿಸ್ ಈಸ್ ವಾಟ್ ಇಯರ್ ದ ಫ್ರೆಂಚ್ ಗವರ್ನಮೆಂಟ್. ದಿಸ್ ಈಸ್ ಅಬೌಟ್ ಟು ಮ್ಯಾಚ್ ವಿತ್ 1600 ಫ್ರಾಂಕ್ಸ್. ದೆನ್ ಇಟಾಲಿಯನ್ ಕಿಂಗ್, ದಿಸ್ ಈಸ್ ವಾಟ್ ಇಯರ್ 1200 ಫ್ರಾಂಕ್ಸ್. ಹೌದಾ, ಎಸ್. ಓಕೆ, ಸಾರಿ, 16,000 ಫ್ರಾಂಕ್ಸ್ ಇದು 12,000 ಫ್ರಾಂಕ್ಸ್. ನೆಕ್ಸ್ಟ್ ದ ಪೆನ್ಷನ್ ಫಿಕ್ಸ್ಡ್ ಎಷ್ಟು, ದಿಸ್ ಈಸ್ ವಾಟ್ ಇಯರ್ 600 ಫ್ರಾಂಕ್ಸ್ ಅಂತ ಬರೆದ್ರೆ ಸಾಕು. ಹಾಗಿದ್ರೆ ನಮ್ಮ ಆಪ್ಷನ್ಸ್ ಬಂದ್ಬಿಟ್ಟು ದಿಸ್ ಈಸ್ ವಾಸ್ ಇಟ್ ಈಸ್ ಅಬೌಟ್ ಟು ಮ್ಯಾಚ್ ವಿತ್ ಯಾವುದು, ಹಾಗಿದ್ರೆ ದಿಸ್ ಈಸ್ ಒನ್ಲಿ ಅಬೌಟ್ ಟು ಮ್ಯಾಚ್. ಹೌದಾ, ಯಾಕಂದ್ರೆ ಫಸ್ಟ್ಗೆ ಇಟಾಲಿಯನ್ ಕಿಂಗ್, ಸೊ 12,000 ಫ್ರಾಂಕ್ಸನ್ನು ಇದು ಮಾಡ್ತಾರೆ. ದಿಸ್ ಈಸ್ ವಾಟ್ ಹ್ಯಾವ್ ಟು ರೈಟ್. ನೆಕ್ಸ್ಟ್ ಅದಾದ್ಮೇಲೆ ನೋಡಿ, ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ಇನ್ ಕರೆಕ್ಟ್ ವಿತ್ ದ ರೆಫರೆನ್ಸ್ ಅಂತ ಕೇಳಿದ್ದಾರೆ. ಹೌದಾ, ಇದರಲ್ಲಿ ಬಹಳ ಇಂಪಾರ್ಟೆಂಟ್ ಕೂಡ ಕ್ವಶನ್ ಇದು, ದಟ್ ಇಸ್ ಆನ್ ಚಿಲ್ಡ್ರನ್ ಅಂತೇಳಿ. ಇದರ ಆನ್ಸರ್ಸ್ ಬಂದ್ಬಿಟ್ಟು ನಾವು ಬಿ ಅಂತ ತಗೋತೀವಿ. ದಿಸ್ ಇಸ್ ವಾಟ್ ದ ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ ಆಫ್ ಚಿಲ್ಡ್ರನ್. ಇನ್ ಕರೆಕ್ಟ್ ಕೇಳಿದ್ದಾರೆ, ಇದು ರೈಟು. ಪೆಂಡಿಂಗ್ C1 ಕೂಡ ರೈಟು, ಆ್ಯಂಡ್ ದಿಸ್ ಈಸ್ ವಾಟ್ ದಿಸ್ ಈಸ್ ಆಲ್ಸೋ ರೈಟ್. ಇಲ್ಲಿ ಇನ್ ಕರೆಕ್ಟ್ ಯಾವುದಂದ್ರೆ ಪೇರೆಂಟ್ಸ್ ಮೇ ಹೌಸ್ ದ ಸೋಲ್ ಆಫ್ ಚಿಲ್ಡ್ರನ್. ಡಾನ್ ಗೊಂಜಾಲ್ ಗೋಸ್ ಟು ಡ್ಯಾಶ್ ಫಾರ್ ಹಂಟಿಂಗ್. ಹಾಗಿದ್ರೆ ಹಂಟಿಂಗಿಗೆ ಎಲ್ಲಿ ಹೋಗ್ತಾ ಇರ್ತಾರೆ ಅಂತಂದ್ರೆ ಅರಾವಕ ಪ್ಲೇಸ್. ಇವೆಲ್ಲ ಕೂಡ ಪ್ಲೇಸ್ ಗೊತ್ತಿರ್ಬೇಕು, ಯಾಕಂದ್ರೆ ಇದರ ರಿಲೇಟೆಡ್ ಕೇಳ್ತಾರೆ, ಇದರ ರಿಲೇಟೆಡ್ ಕೂಡ ಕೇಳ್ತಾರೆ. ಇನ್ನು ಮ್ಯಾಡ್ರಿಡ್ ಏನು ಅಂತ ಗೊತ್ತಿರ್ಬೇಕು ನಮಗೆ. ಮ್ಯಾಡ್ರಿಡ್ ಏನಂತಂದ್ರೆ ದ ಸ್ಟೋರಿ ಸ್ಟಾರ್ಟೆಡ್ ಇನ್ ದ ಪಾರ್ಕ್ ಆಫ್ ಮ್ಯಾಡ್ರಿಡ್ ಒನ್ಲಿ. ಆ ಒಂದು ಡಾನ್ ಗೊಂಜಾಲೋ ಮತ್ತು ಡೊನಾಲ್ಡ್ ಅವರ ಇಬ್ಬರು ಬಂದು ಕೂತ್ಕೊಳ್ತಾರೆ. ಆ ಪ್ಲೇಸ್ ಕಾಲ್ಡ್ ಇಸ್ ವಾಟ್ ಮ್ಯಾಡ್ರಿಡ್ ಪಾರ್ಕ್ ಅಂತ ಹೇಳ್ತೀವಿ. ಹೌದಾ, ಇಟ್ಸ್ ದ ನೇಮ್ ಆಫ್ ದ ಪ್ಲೇಸ್ ಹಿಯರ್. ಹೌದಾ, ಸೊ ದಿಸ್ ಈಸ್ ಅದಕ್ಕೆ ಮ್ಯಾಡ್ರಿಡ್ ಅಂದರೆ ವೇರ್ ದ ಸ್ಟೋರಿ ಸ್ಟಾರ್ಟೆಡ್, ವೇರ್ ದ ಸ್ಟೋರಿ ಟುಕ್ ಪ್ಲೇಸ್. ಎಲ್ಲಿ ಇಬ್ಬರು ಸಂಭಾಷಣೆ ನಡೀತದಲ್ಲ ಅದು ಮ್ಯಾಡ್ರಿಡ್ದಲ್ಲೇ. ದೆನ್ ವೆಲೆನ್ಸಿಯಾ ಅಂದರೆ ಏನು ಅದು ಕೂಡ ಗೊತ್ತಿರಬೇಕು. ನೀವು ಮ್ಯಾರಿಸಿಲಾ ಅಂದರೆ ಏನು ಗೊತ್ತಿರಬೇಕು. ಮ್ಯಾರಿಸಿಲಾ ಅಂದರೆ ದಿಸ್ ಈಸ್ ಅ ನೇಟಿವ್ ವರ್ತ್ ಆಫ್ ಯಾರು ಗೊತ್ತಿರಬೇಕು. ವೆಲೆನ್ಸಿಯಾ ಅಂದ್ರೆ ಏನು ಗೊತ್ತಿರಬೇಕು. ಹೌದಾ, ಇಲ್ಲಿ ಏನಂತಂದ್ರೆ ಡಾನ್ ಗೊಂಜಾಲೋ, ವೆಲೆನ್ಸಿಯಾದ ಏನಂತಂದ್ರೆ ಡಾನ್ ಗೊಂಜಾಲೋ ಇಸ್ ದ ನೇಟಿವ್ ಪ್ಲೇಸ್. ಇದು ಡೋನಾ ಲೋರಾದು ನೇಟಿವ್ ಪ್ಲೇಸ್. ಇವೆಲ್ಲ ಕೂಡ ಗೊತ್ತಿರಬೇಕು, ಯಾಕಂದ್ರೆ ಇದನ್ನು ಕೇಳಿದರೆ ಹೀಗೆ ಬರೆಯೋಕೆ ಕೂಡ ನಮ್ಗೆ ಗೊತ್ತಿರಬೇಕು ಅನ್ನೋ ವಿಚಾರ. ಹೌದಾ, ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಇನ್ ದ ಗಾರ್ಡನರ್ ಡ್ಯಾಶ್ ಹ್ಯಾಡ್ 1000 ಎಕರೇಸ್ ಆಫ್ ಲ್ಯಾಂಡ್. ನೋಡಿ, 1000 ಯಾರಿಗೆ ಎಷ್ಟುವರೆಗೆ ಭೂಮಿ ಇತ್ತು ಅಂತಂದ್ರೆ ದಿಸ್ ಈಸ್ ವಾಟ್ ತಮ್ಮಣ್ಣ. ಹೌದಾ, ದಿಸ್ ಈಸ್ ವಾಟ್ ಇನ್ ದ ಗಾರ್ಡನರ್ ಹ್ಯಾಡ್ 1000 ಎಕರೇಸ್ ಆಫ್ ಲ್ಯಾಂಡ್, ಕಂಪೋಸ್ ಬ್ಯಾಲೆಟ್ಸ್, ಗೇವ್ ಅಪ್ ಎವ್ರಿಥಿಂಗ್ ಸ್ಟಾರ್ಟೆಡ್ ಅಪ್ ಫ್ರಮ್ ದ ವಿಲೇಜ್. ಯಾರು ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ತಮ್ಮಣ್ಣ. ನೋಡಿ, ಗೊತ್ತಿರಲಿ. ಹೌದಾ, ನೆಕ್ಸ್ಟ್ ಒನ್ ವೋಸ್ ಕಾಲ್ಸ್ ಡ್ಯಾಶ್ ಆಸ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಯಾವುದು ಎಲ್ಲರಿಗೂ ಗೊತ್ತಿರೋ ದಿಸ್ ಈಸ್ ವಾಟ್ ಇಯರ್ ಬುಕ್ಸ್ ಅಂತ ಹೇಳ್ತೀವಿ. ಹೌದಾ, ಹಾಕಿ. ನೆಕ್ಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ದ ಅನಲಾಗ್ ವಿತ್ ದ ಪ್ರಿಫರೆನ್ಸ್ with a reference to Japan and passage through traveler's side. The grave payments Kopakpana, the worst place of traffic ಅಂತ ಬಂದ್ಬಿಟ್ರೆ ದಿಸ್ ಇಸ್ ವಾಟ್ ಅವನಿಡ ಪ್ರೆಸಿಡೆನ್ಸಿ ವರ್ಗಾಸ್ ಅಂತ ಬರೆದ್ರೆ ಸಾಕು. ಹೌದಾ, ಆಮೇಲೆ
ಟೋಕೈಡೋ, ಇದರಲ್ಲಿ ನೋಡಿ ಕ್ವಶನ್ಸ್ ಕೇಳ್ಬೋದು. ಟೋಕೈಡೋ ಯಾವುದರ ಬಿಟ್ವೀನ್ ಇದೆ ಈ ಲೈನ್ ಅಂತಂದ್ರೆ ಒಂದು ಟೋಕಿಯೋ ಮತ್ತೆ ಒಸಾಕೋ, ಇದು ಕೂಡ ಬರಿಬೇಕಾಗತ್ತೆ. ಹಿಂಗೆ ಕ್ವಶನ್ಸ್ ಕೂಡ ಕೇಳ್ತಾರೆ, ಗೊತ್ತಿರಲಿ. ನೆಕ್ಸ್ಟ್ ಬಂದ್ಬಿಟ್ಟು 8th ಬಂದ್ಬಿಟ್ಟು ಚೂಸ್ ದ ಕರೆಕ್ಟ್ ಸೀರೀಸ್. ಹೌದೇ, ಯಾವುದು ಸೀರೀಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗತ್ತೆ ಇಲ್ಲಿ ರಿಲೇಟೆಡ್ ಟು ವೋಟರ್ ಅಂತ ಬಂದಾಗ ನೋಡಿ ಹೇಗೆ ಬರಿಬೇಕು ಅನ್ನೋದು ಗೊತ್ತಿರಲಿ. ಸೋ ಮೆನಿ ಆಪ್ಷನ್ಸ್ ದೇ ಹ್ಯಾವ್ ಗಿವನ್. ನೋಡಿ ಕ್ರಾಸ್ ಚೆಕ್ ಮಾಡ್ಕೊಳ್ರಿ. ಫಸ್ಟ್ಗೆ ಬಂದ್ಬಿಟ್ಟು ಇಲ್ಲಿ ಬಹಳ ಕ್ಲೋಸ್ ರಿಲೇಟೆಡ್ ಏನಂದ್ರೆ ಬಿ ಅನ್ನ ತಗೋತೀವಿ. ನೋಡಿ, ಪೀಪಲ್ ವೋಟೆಡ್ ಮಾರ್ಕಸ್ ವಿತೌಟ್ ಟೇಕಿಂಗ್ ಎನಿ ಮನಿ ಅರ್ಲಿಯರ್. ದಿಸ್ ಈಸ್ ಒನ್. ಫಸ್ಟ್ಗೆ ಏನು ವೋಟ್ ಹಾಕಿರ್ತಾರೆ ಯಾವುದೇ ದುಡ್ಡನ್ನು ತಗೊಂಡಿರ್ಕೋತಿಲ್ಲ. ಹಾಗೆ ಸೀರೀಸ್ ಕಂಟಿನ್ಯೂ ಆಗ್ತಾ ಹೋದಾಗೆ ಎಲ್ಡರ್ಸ್ ಅಗ್ರಿ ಟು ವೋಟ್ ಫಾರ್ ಮಾರ್ಕಸ್ ಬೈ ಟೇಕಿಂಗ್ 4 shilling. ನೋಡಿ ಎರಡನೇದು ದಿಸ್ ಇಸ್ ವಾಟ್ 4 shilling ಅಂತ ತಗೋತೀವಿ, ಕರೆಕ್ಟ್ ಇದೆ. ಅದಾದ್ಮೇಲೆ ಬಾಬ್ ಕ್ಯಾಂಪೇನ್ ಲೀಡರ್ಸ್ ಗಿವ್ಸ್ 5 pounds to Roof for the vote of Maduka. Roof thinks of returning 5 pounds to the other man. So this is exactly right. ಇಲ್ಲಿ ಕೆಲವೊಂದು ಕಡೆ ಬೇರೆ ಕಡೆ ಕೊಟ್ಟಿದೆ ನೋಡಿ. ಫಸ್ಟ್ ಒನ್ ಗಿವ್ಸ್ 5 pounds to Roof. ಇಲ್ಲ, ಫಸ್ಟ್ ಏನಂತಂದ್ರೆ ಆ ಒಂದು ಸ್ಟೋರಿಯಲ್ಲಿ ನ್ಯಾರೇಷನ್ ಅದೇ ರೀತಿ ಇದೆ. ಓಕೆ, ಪೀಪಲ್ ವೋಟೆಡ್ ಮಾರ್ಕಸ್ ವಿತೌಟ್ ಟೇಕಿಂಗ್ ಎನಿ ಮನಿ ಇದೆ. ದಿಸ್ ಇಸ್ ದ ರೈಟ್. ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಹಿಯರ್. ಓಕೆ ಫೈನ್. ಇಟ್ ಈಸ್ ಮೈ ರೈಟ್ ವಿ ಕ್ಯಾನ್ ಗೋ ಎನಿವೇರ್. ಹೂ ಮೇಡ್ ದಿಸ್ ಸ್ಟೇಟ್ಮೆಂಟ್. ಹಾಗಿದ್ರೆ ಈ ಸ್ಟೇಟ್ಮೆಂಟ್ ಕೊಟ್ಟಿರೋರು ಯಾರು ಅಂತ ಕೂಡ ಕೇಳ್ತಿರ್ತಾರೆ, ಸ್ವಲ್ಪ ನೆನಪಲ್ಲಿ. ದಿಸ್ ಈಸ್ ವಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ಜಮೀಲಾ ಬೇಬಿ. ಓಕೆ, ಇದು ಜಮೀಲಾ ಬೇಬಿ ಅಂತ ಹೇಳ್ತಾರೆ. ಇಲ್ಲಿ ಅವಕ್ಕನಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ಮನೋರಮಣಿ ಕೂಡ ಕ್ಯಾರೆಕ್ಟರ್ ಬರುತ್ತೆ. ಕಣ್ಣಾಮಲ್ಲರ್ ಅಂದ್ರೆ ಯಾರ್ಯಾರು ಸೆಂಟ್ರಲ್ ಕೋಆರ್ಡಿನೇಟರ್ ಅಂತ ಹೇಳ್ತೀವಿ. ಅರವಳ್ಳಿ ಏಕಮ್ದು, ಹೌದಾ, ಅದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಒನ್, ಇನ್ ದ ಪೋಯಮ್ ಡ್ಯಾಶ್ ವಾಸ್ ಬೋಟ್ ಇಡ್ ಆಶಿಸ್ ಫಾರ್ ದ ವಾಟ್ ಆಫ್ ವಾಟರ್ ಅಂತ ಬಂದಾಗ ಗೊತ್ತಿರಲಿ. ದಿಸ್ ಇಸ್ ವಾಟ್ ಇಯರ್ ಮಲ್ಲಪಳ್ಳಿ ಅಂತ ಪ್ಲೇಸ್ ಬರೆದ್ರೆ ಸಾಕು. ಯಾಕಂದ್ರೆ ಅಲ್ಲಿ ಏನು ಆ ಇಡೀ ಕೆಲವೊಂದು ಮನೆಗಳಿಗೆ ಉರಿ ಅಥವಾ ಬೆಂಕಿ ಹತ್ತಿದಾಗ ಆ ಇಡೀ ಕೆಲವೊಂದು ಮನೆಗಳು ಬರ್ನ್ ಟು ಆಶಿಸ್ ಆಗ್ತವೆ. ಬಟ್ ನೋಬಡಿ ಹ್ಯಾಸ್ ಗಿವನ್ ದ ವಾಟರ್, ನೆನಪಲ್ಲಿ. ಹಾಗೆ ನೆಕ್ಸ್ಟ್ ಆಗ್ತಾ ಹೋದಾಗ 11th ಒನ್ ನೋಡಿ, ಬಹಳ ಇಂಪಾರ್ಟೆಂಟ್ ಕ್ವಶನ್. ಪ್ಯಾಸಿವ್ ವಾಯ್ಸ್. ಇದು 3 ಮಾರ್ಕ್ಸಿಗೆ ಕ್ಯಾರಿ ಆಗತ್ತೆ, ಹೌದಾ. ಸೊ ಇಲ್ಲಿ ಪ್ಯಾಸಿವ್ ವಾಯ್ಸ್ ಬಂತಂದ್ರೆ ನಿಮ್ಗೇನು ಗೊತ್ತಿರ್ಬೇಕಂತಂದ್ರೆ ವರ್ಬ್. ಫಾರ್ ಎಕ್ಸಾಂಪಲ್ ಸಿ ದಿಸ್ ಒನ್, ಐ wrote a book. ಇದ್ರ ಪ್ಯಾಸಿವ್ ವಾಯ್ಸ್ ಬಂದಾಗ ಅ ಬುಕ್, ಹೌದಾ, ವಾಸ್ ರಿಟನ್ ಬೈ ಮೀ. ಈ ರೀತಿ ಪ್ಯಾಸಿವ್ ವಾಯ್ಸ್ ಬರುತ್ತೆ, ಹೌದಾ. ಹಾಗಿದ್ರೆ ಇಲ್ಲಿ ನೋಡಿ, ಬುಕ್ ಅಂತಂದಾಗ ನಾವೇನ್ ಮಾಡ್ಕೊಂಡ್ವಿ, ಇದು ಸಿಂಗ್ಯುಲರ್, ಇದ್ರ ಸಂಬಂಧನ ವಾಸ್ ಅಂತ ತಗೊಂಡ್ವಿ, ಹೌದಾ. ಇದೇನಾದ್ರೂ ಬುಕ್ಸ್ ಅಂತ ಏನಾದ್ರೂ ಇತ್ತಂದ್ರೆ ಇಲ್ಲಿ ನಾವು ಪ್ಲೂರಲ್ ನ ತಗೋತೀವಿ. ಇವೆರಡು ಕೂಡ ನೆನಪಿಲ್ಲ. ಇಲ್ಲಿ ನಾವು ಅವಾಗ ಪ್ಲೂರಲ್ಗಳು ತಗೋತೀವಿ. ಇಲ್ಲಿ ಬುಕ್ ಅಂತ ಇರೋದ್ರಿಂದ ಸಿಂಗ್ಯುಲರ್. ಏನಾದ್ರೂ ಬುಕ್ಸ್ ಅಂತ ಏನಾದ್ರೂ ಕೇಳಿದ್ರು ಅಂತಂದ್ರೆ ನಾವು ಇಲ್ಲಿ ವೇರ್ ಅಂತ ತಗೋತೀವಿ. ಎರಡು ಕೂಡ ಗಣನೆಗೆ ಇರಲಿ. ಹಾಗಿದ್ರೆ ಇಲ್ಲಿ ಏನ್ ಮಾಡ್ಕೋಬೇಕಂದ್ರೆ ಅದ್ರ ಜೊತೆಗೆ V3 ಫಾರ್ಮ್, ರೈಟ್, ರೋಟ್, ರಿಟರ್ನ್, ಈ ರೀತಿ. ಹಾಗಿದ್ರೆ ಇಲ್ಲಿ ನೋಡಿ ವೇರಿಯಸ್ ಕಲರ್ಫುಲ್ ಟಾಯ್ಸ್ ಬಂತು. ಹಾಗಾದ್ರೆ ಪ್ಲೂರಲ್ ಸೆನ್ಸ್ ಒಳಗೆ ನಾವು ತಗೋಬೇಕಾಗದೆ ದಿಸ್ ಈಸ್ ವಾಟ್ ಇಯರ್ ವೇರ್ ಅಂತ ತಗೋತೇವಿ. ಫೈಂಡ್ ಇದ್ದನ್ನ ಫೌಂಡ್ ಅಂತ ಆಗತ್ತೆ, ಗೊತ್ತಿರಬೇಕು. ಹಾಗಿದ್ರೆ ಇಲ್ಲೂ ಕೂಡ ಸೇಮ್, ಹಿ ವಾಸ್ ಅಟ್ರಾಕ್ಟೆಡ್, ದಟ್ಸ್ ಇಟ್. ಇಲ್ಲಿ ದ ಪೇಮೆಂಟ್ ಒಂದೇ ಇರೋದ್ರಿಂದ ವಾಸ್ ಡನ್ ಅಂತ ಬರೀತೇವೆ. ಈ ರೀತಿ ನೀವು ಬರೆದ್ರೆ ಸಾಕು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೈಕ್ಲಿಂಗ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್, ಫಸ್ಟ್ ಒನ್. ನೆಕ್ಸ್ಟ್ ಬಂದ್ಬಿಟ್ಟು ಇಟ್ ವಾಸ್ ದ ಬ್ರೈನ್ ಚೈಲ್ಡ್ ಅಂತ ಬರೀತೇವೆ. ದಿಸ್ ಈಸ್ ಸೆಕೆಂಡ್ ಒನ್, ಹೌದಾ. ಈ ರೀತಿ ನಾವು ಬರಿಬೇಕಾಗತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇದಂತೂ ಸಿಂಪಲ್ ಆಗಿ ನೀವು ಮಾಡ್ತಿರ್ತೀರಿ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಹಳ ಸಿಂಪಲ್, ಆಮೇಲೆ ಈಸಿಯಾಗಿ ಮಾರ್ಕ್ಸನ್ನು ತೆಗೆದುಕೊಳ್ಳಬಹುದು. ದೇ ಅಂದರೆ ಏನು ಮಾಡ್ಕೊಳ್ತೀವಿ, ದಿಸ್ ಈಸ್ ವಾಟ್ ಮೆಂಬರ್ಸ್. ಹಾಗೆ ಓದ್ತಾ ಹೋಗಿ ಗೊತ್ತಾಗತ್ತೆ. ಓಕೆ, ಶಿ ಅಂತಂದ್ರೆ ಯಾರು, ಎನ್ನ ಫ್ರ್ಯಾಂಕ್. ದಿಸ್ ಈಸ್ ಮ್ಯಾಚ್ ವಿತ್ ಎನ್ನ ಫ್ರ್ಯಾಂಕ್. ವಿಚ್ ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ನಾವು ಡೈರಿ ಅಂತ ತಗೋತೀವಿ.
ಹರ್ ಅಂತಂತಂದರೆ ದಿಸ್ ಈಸ್ ವಾಟ್ ಇಯರ್ ಅನ್ನಾ ಫ್ರಾಂಕ್ಸ್ ಅಗೇನ್. ಆ್ಯಂಡ್ ದ ಲಾಸ್ಟ್ ಒನ್ ಹಿ ಅಂತಂದರೆ ದಿಸ್ ಈಸ್ ನನ್ ಅದರ್ ದ್ಯಾನ್ ಫಾದರ್. ಹಾಗಿದ್ರೆ ಏನು ಎಕ್ಸ್ಟ್ರಾ ಆಯ್ತು ಇಲ್ಲಿ? ದಿಸ್ ಈಸ್ ಎಕ್ಸ್ಟ್ರಾ. ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಅನ್ನಾ ಫ್ರಾಂಕ್ಸ್, ಹೌದಾ? ಆ್ಯಂಡ್ ಹರ್ ಫ್ಯಾಮಿಲಿ ಮೆಂಬರ್ಸ್ ಮೂಡ್ ಇಂಟು ಸೀಕ್ರೆಟ್ ಹೈಡಿಂಗ್ ಪ್ಲೇಸ್. ಹೌದಾ? ದೇ ಅಂದರೆ ಯಾರು ಇಲ್ಲಿ? ದಿಸ್ ಈಸ್ ನನ್ ಅದರ್ ದ್ಯಾನ್ ಮ್ಯಾಚ್ ವಿತ್ ದಿಸ್ ಈಸ್ ಒನ್ಲಿ. ಹಿಂಗೆ ತಗೋಬೇಕಾಗತ್ತೆ. ಅದೇ ರೀತಿ ಶಿ ರೆಕಾರ್ಡೆಡ್, ಶಿ ಅಂದರೆ ಒಂದು ಕ್ಯಾರೆಕ್ಟರ್ ಬರುತ್ತೆ. ದಿಸ್ ಈಸ್ ವಾಟ್ ಅನ್ನಾ ಫ್ರಾಂಕ್ ಅಂತ ತಗೋತೇವೆ. ಆಮೇಲೆ ವಿಚ್ ಇದ್ರೆ ಯಾವಾಗಿರ್ತೋ ಇದ್ರ ಹಿಂದೆನೇ ಡೈರಿ ಅಂತ ಇರುತ್ತೆ. ಇದು ಕೂಡ ಗೊತ್ತಿರಲಿ, ಹೌದಾ? ದಿಸ್ ವಾಸ್ ಹ್ಯಾಂಡೆಡ್ ಓವರ್ ಟು ಹರ್ ಅಂತಂದ್ರೆ ದಿಸ್ ಈಸ್ ನನ್ ಅದರ್ ದ್ಯಾನ್ ಡಿ. ಇನ್ ಮ್ಯಾಚ್ ತಗೋತೀವಿ ನಾವು. ದಿಸ್ ಈಸ್ ಹಿಯರ್ ಅನ್ನಾ ಫ್ರಾಂಕ್ಸ್. ಅಂಡ್ ಲಾಸ್ಟ್ ಒನ್ ಹಿ ಅಂತ ಬಂದ್ಬಿಟ್ರೆ ದಿಸ್ ಈಸ್ ಫಾದರ್. ಈ ರೀತಿ ನಾವು ಬರಿಬೇಕಾಗತ್ತೆ, ಹೌದಾ? ಓಕೆ. ಹಾಂ, ಸೊ ನಾವು ಇಟ್ಸ್ ವೆರಿ ಇಂಪಾರ್ಟೆಂಟ್ ಕ್ಯಾರಿಂಗ್ 2 ಮಾರ್ಕ್ಸ್ ಕ್ವಶನ್ಸ್. ಹೀಗೆ ಬರಿಬೇಕನ್ನು ಕೂಡ ಗಮನದಲ್ಲಿ. ಮೆನ್ಷನ್ ಎನಿ 2 ಇಮೇಜಸ್ ಟು ವಿಚ್ ರೋಮಿಯೋ ಕಂಪೇರ್ಸ್ ಜೂಲಿಯಟ್ ಇನ್ ದ ಪೋಯಮ್ ರೋಮಿಯೋ ಜೂಲಿಯಟ್. ಹೌದಾ? ಯಾವ್ಯಾವನ್ನ ತಗೋತೀವಿ ಅಂತಂತಂದಾಗ, ಒಂದು ವಿ ಕ್ಯಾನ್ ರೈಟ್ ಶಿ ಡಸ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್, ಒಂದು ಬರಿಬೋದು. ಎರಡನೇದು ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್ ಅಂತ ಬರಿಬೋದು. ಇನ್ನು ಬಹಳ ಸಿಂಪಲ್ ಏನಂತಂದ್ರೆ ರಿಚ್ ಜೆವೆಲ್ ಇನ್ ಇಥಿಯೋಪಿಯಾ ಇಯರ್. ನೆಕ್ಸ್ಟ್ ಒನ್ ಸ್ನೋವಿ ಡವ್. ಇವೆಲ್ಲ ಕೂಡ ಯಾವುದಾದ್ರೂ ಬರೆದ್ರೆ ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೋಡಿ, ನಾನು 4 ಕೊಟ್ಟೆ, ನೀವು ಯಾವುದಾದ್ರೂ 2 ಬರೆದ್ರೆ ಸಾಕು. ಒಂದು ಸ್ನೋವಿ ಡೋ ಅಂತ ಬರಿಬೋದು, ಇನ್ನೊಂದು ರಿಚ್ ಜೆವೆಲ್ ಸೀರೀಸ್ ಒನ್, ಸೆಕೆಂಡ್ ಒನ್ ರಿಚ್ ಜೆವೆಲ್ ಇನ್ ಇಥಿಯೋಪಿಯಾ ಇಯರ್. ನೋಡಿ, ಸ್ವಲ್ಪ ಇದು ಗೊತ್ತಿರಲಿ. ದಿಸ್ ಈಸ್ ವಾಟ್ ಇಯರ್ ಇಥಿಯೋಪಿಯಾ ಇಯರ್ಸ್ ಅಂತ ಕೂಡ ಬರೀಬಹುದು. ನೋಡಿ, ಫಸ್ಟ್ ಒನ್, ಸೆಕೆಂಡ್ ಒನ್. ಇನ್ನೂ ಜಾಸ್ತಿ ಬರೀಬೇಕಂತಂದ್ರೆ ಶಿ ಡಸ್ ಟೀಚಸ್ ದ ಟಾರ್ಚಸ್ ಟು ಬರ್ನ್ ಬ್ರೈಟ್ ಆ್ಯಂಡ್ ಶಿ ಹ್ಯಾಂಗ್ಸ್ ಅಪ್ ಆನ್ ದ ಚೀಕ್ ಆಫ್ ನೈಟ್. ಇಲ್ಲೂ ಕೂಡ ಹಿಂಗೆ ತಗೋಬಹುದು. ಓಕೆ. ಅಕಾರ್ಡಿಂಗ್ ಟು ದ ಪ್ರಾಫೆಟ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೌ ಆ್ಯಂಡ್ ವೈ ಅಂತ ಕೇಳಿದ್ದಾರೆ. ಸೊ ಇಯರ್ ಹೂ ಅಂತಂದಾಗ ನಮಗೆ ಏನು ಬರೀಬೇಕು? ದಿಸ್ ಈಸ್ ವಾಟ್ ಇಯರ್ ಆರ್ಚರ್. ಗೊತ್ತಿರಲಿ, ದಿಸ್ ಈಸ್ ವಾಟ್ ಆರ್ಚರ್. ಇನ್ನೊಂದು ಏನಂತಂದ್ರೆ ವೈ, ಯಾಕೆ ಅಂತಂದಾಗ ಏನು ಬರೀಬೇಕಂದ್ರೆ ದ ಆರ್ಚರ್ ಬೆಂಡ್ಸ್ ಹಿಸ್ ಬೌ ವಿತ್ ಆಲ್ ಹಿಸ್ ಮೈಟ್ ಸೊ ದ್ಯಾಟ್ ಹಿಸ್ ಆರೋಸ್ ಗೋ ಸ್ವಿಫ್ಟ್ ಆ್ಯಂಡ್ ಫಾರ್ ಇನ್ ದ ಪಾತ್ ಆಫ್ ಇನ್ಫೈನೈಟ್ ಟುವರ್ಡ್ಸ್ ದ ಡೆಸ್ಟಿನಿ. ಸಾಕು, ಇಷ್ಟು ಬರ್ತಾರೆ. ಓಕೆ. ನೆಕ್ಸ್ಟ್ ಒನ್ ನೇಮ್ ಟು ಪಾಪ್ಯುಲರ್ ಕೋರ್ಸಸ್. ಹಾಗಿದ್ರೆ ಯಾವ 2 ಕೋರ್ಸಸ್ ಅಂತಂದರೆ ಆರ್ಗ್ಯಾನಿಕ್ ಫಾರ್ಮಿಂಗ್ ಆ್ಯಂಡ್ ಅಗ್ರೋ ಎಕಾಲಜಿ. ದಿಸ್ ಇಸ್ ದ ಫಸ್ಟ್ ಒನ್. ಸೆಕೆಂಡ್ ಒನ್ ಏನಂತಂದರೆ ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್. ಇವು 2 ಬರೆದ್ರೆ ನಮಗೆ ಸಾಕು. ಓಕೆ. ನೆಕ್ಸ್ಟ್ ಒನ್ ಇನ್ ದ ಪೋಯಮ್ ವಾಟರ್ ಹೂ ಅಪೋಸ್ ಇನ್ ಕಮ್ಮ ಲ್ಯಾಂಡ್. ಯಾರು ಅಪೋಸ್ ಮಾಡಿದ್ರು ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಕರ್ಮಚೇಡು ಸುವರ್ತಮ್ಮ. ಗೊತ್ತಿರಲಿ, ಕರ್ಮಚೇಡು ಸುವರ್ತಮ್ಮ. ದಿಸ್ ಈಸ್ ವಾಟ್ ಇಯರ್ ಕರ್ಮಚೇಡು ಸುವರ್ತಮ್ಮ ಅಂತ ಬರೀಬೇಕಾಗತ್ತೆ. ಅದ್ರ ಜೊತೆಗೆ ವಾಟ್ ಡಿಡ್ ಶಿ ಯೂಸ್ ಟು ಅಪೋಸ್, ಅದನ್ನ ಅಪೋಸ್ ಮಾಡಲಿಕ್ಕೆ ಏನು ಒಂದು ಮಟೀರಿಯಲ್ ಯೂಸ್ ಮಾಡಿದ್ಲು ಅಂತಂದರೆ ದಿಸ್ ಈಸ್ ವಾಟ್ ಇಯರ್ ಪಾಟ್ ಅಂತ ಬರಿಬೇಕಾಗತ್ತೆ. ಇನ್ನೂ ಕ್ವಶನ್ ಕೇಳ್ತಾರೆ ಏನಂತಂದರೆ ಕೆಲವು ಸಂದರ್ಭದಲ್ಲಿ ಇವಳು ಯಾರನ್ನ ಅಪೋಸ್ ಮಾಡಿದ್ಲು ಅಂತ ಕೂಡ ಕೇಳ್ಬೋದು. ಅವಾಗ ಕಮಾಂಡ್ ಲ್ಯಾಂಡ್ಸ್ ಅಂತ ಬರಿಬೇಕಾಗುತ್ತೆ. ಯಾಕೆ ಇದು ಅಂತಂತಂದರೆ ಬಿಕಾಸ್ ದೇ ವೇರ್ ನಾಟ್ ಅಲೌಡ್ ಟು ಟೇಕ್ ದ ವಾಟರ್ ಇನ್ ದ ಪಾಂಡ್. ಸೊ ದಿಸ್ ಈಸ್ ಅ ರೀಸನ್ ಶಿ ಅಪೋಸ್ ದಿಸ್ ಒನ್. ಹಾಗಿದ್ರೆ ಇವೆಲ್ಲ ನೋಡಿ ಆನ್ಸರ್ 18, 19, 20 ಇವೆಲ್ಲ ಕೂಡ ಸಿಂಪಲ್ ಆ್ಯಂಡ್ ಕ್ವಶನ್ ಆನ್ಸರ್ಸ್. ಅದ್ರ ಬಗ್ಗೆ ನಿಮಗೆಲ್ಲ ಎಷ್ಟೋ ವಿಡಿಯೋಸ್ಗಳ ಇವೆಲ್ಲ ಟೆಕ್ಸ್ಟ್ ಬುಕ್ನ ನೀವು ನೋಡ್ಕೋಬೇಕಾಗತ್ತೆ. ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಇಲ್ಲ ಅಂತಂದರೆ ಯು ಕ್ಯಾನ್ ಪುಟ್ ದ ಮೆಸೇಜ್, ಸೊ ಐ ಕ್ಯಾನ್ ಗಿವ್ ದೋಸ್ ಲಾಂಗ್ ಆನ್ಸರ್ಸ್ ಆಲ್ಸೋ. ಅದು ಕೂಡ ಕೊಡೋದು, ಅದನ್ನು ಕೂಡ ನೀವು ಕೊಡಲಿಕ್ಕೆ ಟ್ರೈ ಮಾಡ್ತೇನೆ. ಓಕೆ. ಸೊ ಜಸ್ಟ್ ಕ್ರಾಸ್ ಚೆಕ್ ಮಾಡಿ ಹೇಗಿದೆ, ಏನು ಕ್ವಶನ್ ಆನ್ಸರ್ಸ್ ಕೂಡ ಗೊತ್ತಿರಲಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಪ್ಯಾಸೇಜ್ ಕೂಡ ಕೊಟ್ಟಿದ್ದಾನೆ. ಈ ಪ್ಯಾಸೇಜ್ ಬಗ್ಗೆ ಸ್ವಲ್ಪ ಸಿಂಪಲಾಗಿ ಒಂದು ಡಿಸ್ಕಷನ್ ಕೂಡ ಮಾಡೋಣ. ವಿಚ್ ವಾಸ್ ದ ಫಸ್ಟ್ ಮೂವಿ ಆಫ್ ದ ಚಾರ್ಲಿ ಚಾಪ್ಲಿನ್ ಅಂತ ಬಂದಾಗ ಮೇಕಿಂಗ್ ಅ ಲಿವಿಂಗ್ ವಾಸ್ ದ ಫಸ್ಟ್ ಮೂವಿ ಅಂತ ಕೂಡ ಬರಿಬೇಕಾಗತ್ತೆ. ಹೌ ವಾಸ್ ಚಾರ್ಲಿ ಚಾಪ್ಲಿನ್ ಚೈಲ್ಡ್ಹುಡ್ ಲೈಫ್, ಸ್ವಲ್ಪ ಲೆಂತ್ ಬೇಕಾಗತ್ತೆ, ಅಂತ ಬರೀರಿ. ದ ಮೀನಿಂಗ್ ಆಫ್ ದ ವರ್ಡ್ ಟ್ರ್ಯಾಂಪ್ ಅಂತಂದರೆ ಇಲ್ಲಿ ಹೋಮ್ಲೆಸ್ ಅಂತ ಕೂಡ ತಗೋಬಹುದು. ಫೆನ್ ವಾಸ್ ಚಾರ್ಲಿನ್ ಬೋರ್ನ್ ಅಂತಂದಾಗ ದಿಸ್ ಈಸ್ ವಾಟ್ ಇನ್ 1889.
ಇನ್ ವಿಚ್ ಮೂವಿ ಚಾರ್ಲಿ ಚಾಪ್ಲಿನ್ ಕ್ರಿಟಿಸೈಸ್ ಇಂಡಸ್ಟ್ರಿಯಲೈಸೇಷನ್ ಅಂತ ಬಂದಾಗ ದಿಸ್ ಇಸ್ ವಾಟ್ ಮಾಡರ್ನ್ ಟೈಮ್ಸ್ ಅಂತ ಬರೀಬೇಕಾಗತ್ತೆ. ಇದು ಯಾವಾಗ ರಿಲೀಸ್ ಆಗತ್ತೆ ಅಂತ ದಿಸ್ ಇಸ್ ವಾಟ್ ಇಯರ್ 1936. ಓಕೆ, ನೆಕ್ಸ್ಟ್ ಒನ್, ನೇಮ್ ಎನಿ ಒನ್ ಆಫ್ ದ ಗ್ರೇಟೆಸ್ಟ್ ಮೂವಿ ಆಫ್ ದ ಚಾರ್ಲಿ ಚಾಪ್ಲಿನ್ ಅಂತ ಬಂದಾಗ ದ ಗೋಲ್ಡ್ ರಶ್ ಅಥವಾ ಸಿಟಿ ಲೈಟ್ಸ್, ಮಾಡರ್ನ್ ಟೈಮ್ಸ್ ಎಲ್ಲ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಲಾಸ್ಟ್ ಒನ್, ಫೆನ್ ಡಿಡ್ ಚಾರ್ಲಿ ಚಾಪ್ಲಿನ್ ಪಾಸ್ ಅವೇ ಅಂತಂದ್ರೆ 1977. ಇನ್ನೊಂದು ಎಂಪ್ಲಾಯ್ಮೆಂಟ್ ಎಂಟೋನಿಮ್, ದಿಸ್ ಇಸ್ ವಾಟ್ ಅಪೋಸಿಟ್ ವರ್ಡ್ಸ್. ಎಂಟೋನಿಮ್ ಅಂದರೆ ಸಿನೋನಿಮ್ಸ್ ಅಂದರೆ ಸೇಮ್ ಮೀನಿಂಗ್, ಹೌದಾ? ಅವಾಗ ನಾವೇನು ಬರಿತೀವಿ, ಅನ್ಎಂಪ್ಲಾಯ್ಮೆಂಟ್ ಅಂತ ಬರಿತೀವಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ದ ಗ್ರಾಮರ್ ಪಾರ್ಟ್, ಹೌದಾ? ನಿಶಾ ಈಸ್ ಯೂಸ್ ಟು ಕಮ್ ಕಾಲೇಜ್, ಹೇಗೆ ಅಂತಂದರೆ ದಿಸ್ ಇಸ್ ವಾಟ್ ಇಯರ್ ಬಾಯ್ ಅಂತ ಬರಿತೀವಿ. ನೆಕ್ಸ್ಟು ಎವ್ರಿ country has its last year own language. ನೋಡಿ, ಆಮೇಲೆ ಬಂದ್ಬಿಟ್ಟು ಒನ್ ಆಫ್ ಮೈ ಫ್ರೆಂಡ್ಸ್ ಏನು ಬರಿಬೇಕು ಅಂತಂದಾಗ ಒನ್ ಆಫ್ ಮೈ ಫ್ರೆಂಡ್ಸ್, ನೀವೇನಾದರೂ ಫ್ರೆಂಡ್ಸ್ ಅಂತ ತಿಳ್ಕೊಂಡು ಆರ್ ಅಂತ ಹಾಕಿದರೆ ನಿಮ್ಮ ಆನ್ಸರು ರಾಂಗ್ ಆಗುತ್ತೆ. ಒನ್ ಆಫ್ ಮೈ ಫ್ರೆಂಡ್ಸ್ ಅಂತ ಬಂದಾಗ ಯುವರ್ ಆನ್ಸರ್ ಮಸ್ಟ್ ಬಿ ಈಸ್. ಏನು ಹಿಂಗಂದ್ರೆ ನೋಡಿ, ಭಾಳ ಇಂಪಾರ್ಟೆಂಟ್ ರೀ. ಒನ್ ಆಫ್ ಮೈ ಫ್ರೆಂಡ್ಸ್ ಹಿಂಗಂದ್ರೆ ಎಷ್ಟೋ ಫ್ರೆಂಡ್ಸಲ್ಲಿ ಒಬ್ಬರು ಅಂತಂದಾಗ, ಎಷ್ಟೋ ಒಂದು ಗ್ರೂಪ್ ಫ್ರೆಂಡ್ಸ್ ಇರುತ್ತಲ್ಲ, ಆ ಫ್ರೆಂಡ್ಸಲ್ಲಿ ಒಬ್ಬರು ಅಂತ ಕನ್ಸಿಡರ್ ಮಾಡ್ಕೋತೀವಿ. ಅದಕ್ಕೆ ಒನ್ ಆಫ್ ಮೈ ಫ್ರೆಂಡ್ಸ್ ಈಸ್ ಅಂತ ತಗೋತೀವಿ, ಅದನ್ನ ನೆನಪಿಡಿ. ಓಕೆ, ಈಸ್ ಲಿವಿಂಗ್ ಇನ್ ಮೈಸೂರು, ನಮ್ಮ ಸರ್ಕಲ್ ಇರುವಂಥ ಫ್ರೆಂಡ್ಸ್ ಒಬ್ಬರು ದೇ ಆರ್ ಲಿವಿಂಗ್ ಇನ್ ಮೈಸೂರು ಅಂತ ಬರಿತಾ ಇದ್ದಾರೆ. ಓಕೆ, ನೆಕ್ಸ್ಟು ಈ ಕ್ವಶನ್ಸ್ನ ಬಹಳ ಜನ ರಾಂಗ್ ಮಾಡ್ತಾರೆ. ಇದನ್ನ ಹೇಗೆ ಬರಿಬೇಕು ನೋಡಿ, ಇಲ್ಲಿ ಎವ್ರಿ ಡೇ ರುಟೀನ್ ಆ್ಯಕ್ಷನ್ಸ್ ಇರುತ್ತಲ್ಲ, ಎವ್ರಿ ಡೇ ದಿಸ್ ಇಸ್ ವಾಟ್ ರುಟೀನ್ ಆ್ಯಕ್ಷನ್ಸ್ ಅಂತ ಬಂದಾಗ ನಾವು ಏನಾದರೂ ಬಂತು ಅಂದರೆ ರೆಗ್ಯುಲರ್ ಹ್ಯಾಬಿಚುವಲ್ ಆ್ಯಕ್ಷನ್ಸ್ ಆಗಿರುತ್ತೆ, ಅದಕ್ಕೆ ನಾವು ಇಲ್ಲಿ ಸಿಂಪಲ್ ಪ್ರೆಸೆಂಟ್ ಅಂತ ತಗೋತೀವಿ. ಅದಕ್ಕೆ ನಾವು ಗೋಸ್ ಅಂತ ಬರಿಬೇಕಾಗತ್ತೆ. ಹೀ ಗೋಸ್ ಟು ಸ್ಕೂಲ್ ಎವ್ರಿ ಡೇ, ಹೀ ಗೋಸ್ ಟು ಚರ್ಚ್ ಆನ್ ಎವ್ರಿ ಫ್ರೈಡೇ, ಪ್ರತಿ ವಾರ ಕೂಡ ಹೋಗ್ತಿರ್ತಾರೆ, ರುಟೀನ್ ಅದು. ಅವಾಗ ನಾವು ಸಿಂಪಲ್ ಪ್ರೆಸೆಂಟನ್ನು ತಗೋಬೇಕಾಗತ್ತೆ, ಅದಕ್ಕೆ ಸ್ವಲ್ಪ ನೆನಪಿಲ್ಲಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಓಕೆ, ಬಸವಯ್ಯ ಬೆಡ್ಡಿಕ್ ಹಿಮ್ಸೆಲ್ಫ್ ವಿತ್ ದ ಗೋಲ್ಡ್ ಡೈಮಂಡ್ಸ್, ಹೌದಾ? ಫಸ್ಟ್ ಒನ್ ಬಂದ್ಬಿಟ್ಟು ಆ್ಯಂಡ್ ಅಂತ ತಗೋತೇವೆ, ದಿಸ್ ಈಸ್ ಒನ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ಸ್, ಹೌದಾ? ಬಟ್ ಇವನ್ ದೋ ದ ಹೌಸ್ ಲುಕ್ ಡಲ್ ಆ್ಯಂಡ್ ಎಂಟಿ, ಸೆಕೆಂಡ್ ಬಂದ್ಬಿಟ್ಟು ದಿಸ್ ಈಸ್ ವಾಟ್ ಬಿಕಾಸ್ ಅಂತ ತಗೋತೇವೆ. ತಮ್ಮನ್ನ ಬುಕ್ಸ್ ವೇರ್ ನಾಟ್ ದೇಯರ್, ಸೊ ಅದಕ್ಕಾಗಿ ದೇಯರ್ ಫೋರ್. ಈ ಸ್ಟಾರ್ಟೆಡ್ ಇನ್ವೈಟಿಂಗ್ ಸ್ಕಾಲರ್ಸ್, ಪೋಯೆಟ್ಸ್, ಮ್ಯೂಸಿಷಿಯನ್ಸ್ ಟು ದ ಪ್ಲೇಸ್ ಅಂತ ತಗೋತೀವಿ. ಇನ್ನು ನೆಕ್ಸ್ಟು ನಾವು ಏನು ತಗೋತೀವಿ, ಸ್ವಲ್ಪ ಕ್ಷಮೆ ಇರಲಿ. ಸೊ ಇಲ್ಲಿ ಫಸ್ಟ್ ವೆನ್ ಬಸವಯ್ಯ ಬೆಟ್ಟಿಗ್ ಹಿಮ್ಸೆಲ್ಫ್ ವಿತ್ ದ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಆ್ಯಂಡ್ ಓಕೆ, ಅದಾದಮೇಲೆ ಸ್ಟೋನ್ಸ್, ಸಾರಿ ಓಕೆ, ಹೀಗೆ ಬರೋಣ, ಸ್ವಲ್ಪ ಕನ್ಫ್ಯೂಷನ್ ಬೇಡ. ಫಸ್ಟ್ ಒನ್ ಆ್ಯಂಡ್ ಪ್ರೀಸಿಯಸ್ ಸ್ಟೋನ್ಸ್, ಸೆಕೆಂಡ್ ಬಂದ್ಬಿಟ್ಟು ಬಟ್, ಓಕೆ, ದೆನ್ ಆನ್ ಆ್ಯಂಡ್ ಎಂಟಿ, ಲುಕ್ಡ್ ಎಂಟಿ ಬಿಕಾಸ್ ಅಂತ ತಗೋತೇವೆ ಇಲ್ಲಿ, ಬಿಕಾಸ್, ಸಾರಿ, ಆ್ಯಂಡ್ ದ ಲಾಸ್ಟ್ ಇಯರ್ ದೇರ್ಫೋರ್. ಓಕೆ, ಇನ್ನು ಬಂದ್ಬಿಟ್ಟು ದಿಸ್ ಈಸ್ ಫಾರ್ ಐ ಡು ನಾಟ್ ನೋ ವಾಟ್ ಟು ಡೂ ಅಂತ ಬಂದಾಗ ಕ್ವಶನ್ ಟ್ಯಾಗನ್ನು ಮಾಡಬೇಕು. ಕ್ವಶನ್ ಟ್ಯಾಗ್ ಎಷ್ಟೋ ಕ್ಲಾಸಲ್ಲಿ ನಾನು ಮಾಡಿಸಿದ್ದೀನಿ, ಹೇಗಂತೇಳಿ ಗೊತ್ತಿರುತ್ತೆ. ಇಲ್ಲಿ ಆಲ್ರೆಡಿ ಹೆಲ್ಪಿಂಗ್ ವರ್ಬ್ ಇದೆ, ಹೌದಾ? ಅದೇ ಹೆಲ್ಪಿಂಗ್ ವರ್ಬನ್ನು ನಾವಿಲ್ಲಿಡ್ತೇವೆ ಒಂದು. ಆಮೇಲೆ ದ ಕ್ವಶನ್ ಈಸ್ ಆಲ್ರೆಡಿ ನೆಗೆಟಿವ್, ಹೌದಾ? ಈ ಸ್ಟೇಟ್ಮೆಂಟ್ ನೆಗೆಟಿವ್ ಇರುವಂತಂದರೆ ಇದು ಬರುವಂಥ ಕ್ವಶನ್ ಟ್ಯಾಗ್ ಪಾಸಿಟಿವ್ ಇರುತ್ತೆ, ಅದಕ್ಕಾಗಿ ಡು ಐ ಅಂತ ಬರಿಬೇಕಾಗತ್ತೆ. ದ ಪೊಲೀಸ್ ಮ್ಯಾನ್ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್, ಇಲ್ಲಿ ಏನಂತಂದರೆ ಹೂ ಅಂತ ಬರ್ತಾರೆ ಸಾಕು, ಹೂ ವಾಸ್ ಕ್ಲಿಯರಿಂಗ್ ದ ಟ್ರಾಫಿಕ್ ಅಂತ ಹಾಕಿ ಹಾಕಲೇಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ಕಿಂಗ್ ಲಿಯರ್ ಈಸ್ ಡ್ಯಾಶ್ ಇಂಟ್ರೆಸ್ಟಿಂಗ್ ಪ್ಲೇ, ಇಲ್ಲಿ ಏನು ಆನ್ಸರ್ ಅಂತ ದಿಸ್ ಈಸ್ ವಾಟ್ ಇಟ್ ಆ್ಯನ್ ಅಂತ ಬರೀಬೇಕಾಗತ್ತೆ. ಆ್ಯನ್ ಸಿಂಪಲ್ ನೋಡಿ, ಎಷ್ಟು ಈಸಿ ಇದೆ. ಬ್ರಿಜೇಶ್ ರೇ, ಇಲ್ಲಿ ಸಿಂಗ್ಲರ್ ಇದ್ದಾಗ ನಾವು PRAYS ಅಂತ ಬರೀತೀವಿ, ಇಷ್ಟು ಬರೆದ್ರೆ ಸಾಕು. ದಿಸ್ ಈಸ್ ವಾಟ್ ಇಯರ್.
ಓಕೆ, ನೇಮ್ ಆಫ್ ದ ರಿವರ್ ಯಾವುದು? ದಿಸ್ ಈಸ್ ವಾಟ್ ಇಯರ್ ನಂಬರ್ 1 ತುಂಗಭದ್ರಾ. ನೆಕ್ಸ್ಟು ಫ್ಲೋಸ್ ಥ್ರೂ ಕರ್ನಾಟಕ ಅಂತಿದೆ. ನೆಕ್ಸ್ಟು ಇನ್ನೊಂದು ಯಾವುದು? ಕರ್ನಾಟಕ ಆ್ಯಂಡ್ ಒನ್ ಮೋರ್ ದೇ ಹ್ಯಾವ್ ಗಿವನ್. ಯಾವುದು ಅಂತ ಬಂದಾಗ ದಿಸ್ ಈಸ್ ವಾಟ್ ಇಯರ್ ಸೆಕೆಂಡ್ ಒನ್ ಆಂಧ್ರ ಪ್ರದೇಶ್ ಅಂತ ಬರಿತೇವೆ. ಹಾಗೆ ಸಾಕ್ತಾ ಹೋದ ಹಾಗೆ ಸ್ಟ್ರೇಟ್ ಅಪ್ ಆ್ಯಂಡ್ ಅಲ್ಟಿಮೇಟ್ಲಿ ಜಾಯಿನ್ಸ್ ಕೃಷ್ಣಾ ರಿವರ್ ನಿಯರ್ ಆಂಧ್ರ ಪ್ರದೇಶ್ ಅಂತ ಕೇಳಾಗ್ತಾನೆ. ದೆನ್ ಡ್ಯಾಶ್ ಜಾಯಿನ್ಸ್ ರಿವರ್, ಯಾವ ರಿವರ್ ಅನ್ನಂತ ದಿಸ್ ಈಸ್ ವಾಟ್ ಇಯರ್ ಕೃಷ್ಣಾ ರಿವರ್ ಅಂತ ಬರೀಬೇಕಾಗತ್ತೆ. ಆ್ಯಂಡ್ ದ ಲಾಸ್ಟ್ ನಿಯರ್ ಎಲ್ಲಿ ಇರೋದು ಅಂತಂದ್ರೆ ದಿಸ್ ಈಸ್ ವಾಟ್ ಇಯರ್ ಮೂರಕೊಂಡ ಇನ್ ಆಂಧ್ರ ಪ್ರದೇಶ್, ದಿಸ್ ಇಸ್ ದ ಫೋರ್ತ್. ಇಷ್ಟು ಬರೆದ್ರೆ ನೀವು ಈಸಿಯಾಗಿ 2 ಮಾರ್ಕ್ಸ್ಗಳನ್ನು ತೆಗೆದುಕೊಳ್ತೀರಿ. ವೆರಿ ಸಿಂಪಲ್ ಥಿಂಗ್ ಹಿಯರ್. ಅದಕ್ಕೆ ಇದ್ರ ಬಗ್ಗೆ ಸ್ವಲ್ಪ ತಮಗೆ ಗೊತ್ತಿರಬೇಕು ಅಂತೇಳಿ ನಾನು ಕೇಳ್ಕೊತೇನೆ, ಹೌದಾ? ಅದಾದ ಬಂದ್ಬಿಟ್ಟು ದಿಸ್ ಇಸ್ ಒನ್ ಮೋರ್ ವೆರಿ 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 ಇಂಪಾರ್ಟೆಂಟ್ ಕ್ವಶನ್ ಅಂತ ಬಂದ್ಬಿಟ್ರೆ ನಾವು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್ ಅಂತ ಹೇಳ್ತೀವಿ, ಹೌದಾ? ಇದ್ರ ಬಗ್ಗೆ ಬಹಳ ಕ್ಲಾಸಸ್ಗಳು ಕೂಡ ಮಾಡಿದೆ ನಾನು. ನಂಬರ್ 1, ನಂಬರ್ 2, ನಂಬರ್ ಸೀರೀಸ್ ಅಂತ ಕೂಡ ನಾನು ಇದು ಮಾಡಿದ್ದೇನೆ. ಸ್ವಲ್ಪ ಅನುಕೂಲ ಆದರೆ ಅದು ಕೂಡ ನೀವು ನೋಡ್ಕೋಬೋದು, ಹೌದಾ? ಎಷ್ಟೋ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬಂದುಬಿಟ್ರೆ ಇದು ಬಹಳನೇ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ ನಮಗೆ. ಹಾಕಿದರೆ ಇದನ್ನು ಹೇಗೆ ಬರೀಬೇಕು ಅನ್ನೋದನ್ನು ಸ್ವಲ್ಪ ಡಿಸ್ಕಸ್ ಮಾಡೋಣ. ನೋಡಿ, ಮಿನಿಸ್ಟರ್ ಮತ್ತು ಕ್ರಿಮಿನಲ್ ಇವ್ರ ನಡುವೆ ಕನ್ವರ್ಸೇಷನ್ ನಡೀತಾ ಇದೆ, ಹೌದಾ? ಅದಕ್ಕಾಗಿ ಫಸ್ಟ್ ಏನು ಮಾಡ್ಕೊಳ್ತೀವಿ, ಮಿನಿಸ್ಟರ್ ಅಂತ ತಗೋತೀವಿ. ಮಿನಿಸ್ಟರ್ ಆಸ್ಕ್ಡ್, ಯಾರಿಗೆ? ಕ್ರಿಮಿನಲ್. ವೈ ಡು ಯು ನಾಟ್ ರನ್ ಅವೇ ಅಂತ ಬಂದಾಗ ವೈ ಆಸ್ ಇಟ್ ಈಸ್ ಬರೀತೇವೆ, ಹೌದಾ? ಡು ಯು ನಾಟ್ ರನ್ ಅವೇ, ಇಲ್ಲಿ ಹಿ ಈಸ್ ಆಸ್ಕಿಂಗ್ ಟು ವಾಟ್ ಕ್ರಿಮಿನಲ್, ಅದಕ್ಕೆ ಯು ಅಂತಂದರೆ ಹಿ ಅಂತಂದಂಗೆ. ಆಮೇಲೆ ಡು ಯು ನಾಟ್ ರನ್ ಅವೇ ಇದು ಸಿಂಪಲ್ ಪ್ರೆಸೆಂಟ್. ಸಿಂಪಲ್ ಪ್ರೆಸೆಂಟ್ ಇದ್ದಿದ್ದು ಸಿಂಪಲ್ ಪಾಸ್ಟ್ ಆಗುತ್ತೆ, ಅದಕ್ಕೆ ನೆನಪಿರಲಿ. ಅದಕ್ಕೆ ಡೂ ಇದ್ದಿದ್ದನ್ನು ಡಿಡ್ ಅಂತ ತಗೋತೀವಿ. ಅದಕ್ಕೆ ವೈ ಹಿ ಡಿಡ್ ನಾಟ್ ರನ್ ಅವೇ, ನೆನಪಿರಲಿ. ವೈ ಹಿ ಡಿಡ್ ನಾಟ್ ರನ್ ಅವೇ ಈ ರೀತಿ ತಗೋತೀವಿ. ವೆನ್ ಅದೇ ಸೆಂಟೆನ್ಸ್ ದೇರ್ ಈಸ್ ಇದ್ದಿದ್ದು ವಾಸ್ ಆಗತ್ತೆ. ವೆನ್ ದೇರ್ ವಾಸ್ ನೋ ಗಾಡ್ ಟು ಕೀಪ್ ಹಿಮ್ ಅಂದರೆ ಕ್ರಿಮಿನಲ್ ಅಂತಂದಾಗಿ. ಆಮೇಲೆ ಅಲ್ಲಿ ಮತ್ತೆ ಕಂಟಿನ್ಯೂ ಮಾಡಬೇಕು. ಆ್ಯಂಡ್ ಹಿ ಆ್ಯಡೆಡ್, ಮಿನಿಸ್ಟರ್ ಆಸ್ಕ್ಡ್, ಹಿ ಆ್ಯಡೆಡ್, ಮಿನಿಸ್ಟರ್ ಆ್ಯಡೆಡ್ ಸಮ್ ಸೆಂಟೆನ್ಸಸ್, ಹೌದಾ? ದ್ಯಾಟ್ ಏನು ಆ್ಯಡ್ ಮಾಡ್ತಾನೆ ಅಂದರೆ ದ ಪ್ರಿನ್ಸ್, ಹೌದಾ? ವಿಲ್ ಇದ್ದಿದ್ದು ವುಡ್ ನಾಟ್ ಅಂತಾಗತ್ತೆ. ವಿಲ್ ಇದ್ದಿದ್ದು ವುಡ್ ಅಂತಾಗತ್ತದೆ. ವುಡ್ ನಾಟ್ ಮೈಂಡ್. ಇಷ್ಟು ಬರೆದ್ರೆ ಸಾಕು ನೋಡಿ. ಅದಕ್ಕಾಗಿ ಕ್ರಿಮಿನಲ್ ಏನು ರಿಪ್ಲೈ ಮಾಡ್ತಾನೆ ಅಂದರೆ ಫಾರ್ ದ್ಯಾಟ್ ಕ್ರಿಮಿನಲ್ ರಿಪ್ಲೈಡ್ ದ್ಯಾಟ್ ಐ ಅಂತಂದ್ರೆ ಯಾರಿಲ್ಲಿ? ಕ್ರಿಮಿನಲ್. ಅದಕ್ಕೆ ಹಿ ನೋ ಇದ್ದಿದ್ದು ಏನಾಗತ್ತೆ? ನೀವು ಅಂತ ಆಗತ್ತೆ. ಹಿ ನಿವ್ ಇಟ್. ಬಟ್ ಹಿ ಹ್ಯಾಡ್, ನೋಡಿ ಐ ಹ್ಯಾವ್ ಇದ್ದಿದ್ದು ಹ್ಯಾಡ್ ಅಂತ ಆಗತ್ತೆ. ಐ ಅಂತಂದ್ರೆ ಹಿ ಹ್ಯಾಡ್ ನೋ ವೇಯರ್ ಟು ಗೋ. ನೋಡಿ ಇಷ್ಟು ಬರೆದ್ರೆ ಸಾಕು. ನಮಗೆ ಗೊತ್ತಿರುವಂಥದ್ದು ಏನಂತಂದ್ರೆ ಡು ಯು ನಾಟ್ ರನ್ ಅವೇ ಇದ್ದಿದ್ದು ಏನಾಗತ್ತೆ? ಏನು ಚೇಂಜ್ ಆಗತ್ತೆ? ಹಿ ಡಿಡ್ ನಾಟ್ ರನ್ ಅವೇ. ಈಸ್ ಇದ್ದಿದ್ದು ವಾಸ್ ಅಂತಾಗತ್ತೆ. ವಿಲ್ ಇದ್ದಿದ್ದು ವುಡ್ ಅಂತಾಗತ್ತೆ. ಇವೆಲ್ಲ ಗೊತ್ತಿರಬೇಕು. ಐ ನೋ ಸಿಂಪಲ್ ಪ್ರೆಸೆಂಟ್, ಐ ಇದ್ದಂದ್ರೆ ಹಿ ಅಂತಾಗತ್ತೆ. ಹಿ ನ್ಯೂ ಇಟ್ ಈ ರೀತಿ ಇವೆಲ್ಲ ಗೊತ್ತಿರಬೇಕು. ಹ್ಯಾವ್ ಇದ್ದದ್ದು ಹ್ಯಾಡ್ ಈ ರೀತಿ ಬರೆದ್ರೆ ಸಾಕು ನಮಗೆ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಸೇಲ್ಸ್ ಮ್ಯಾನೇಜರ್. ಒಂದು ಶಾಪ್ ಒಳಗೆ ಒಂದು ಡೈಲಾಗ್ ಆಗ್ತಾ ಇದೆ. ಆಫರಿಂಗ್ ಹೆಲ್ಪ್. ಹೆಲೋ ಸರ್, ಹೌದಾ? ಹೇಗೆ ಬರಿಬೋದು? ಹೌ ಕ್ಯಾನ್ ಐ ಹೆಲ್ಪ್ ಯು? ವಾಟ್ ಶಾಲ್ ಐ ಡೂ ಫಾರ್ ಯು? ಯಾವುದಾದ್ರೂ ಬರಿಬೋದು. ಅದಕ್ಕೆ ಕಸ್ಟಮರ್ ಹೇಳ್ತಾರೆ ಐ ವಾಂಟ್ ಟು ಬೈ ಅ ಮೊಬೈಲ್ ಫೋನ್. ಅದಕ್ಕೆ ಸೇಲ್ಸ್ ಮ್ಯಾನೇಜರ್ ಏನು ಹೇಳ್ತಾರೆ 4G or 5G ಅಂತಂದಾಗ ಇಲ್ಲಿ ನೋಡಿ, ಬೇಕಾದ್ರೆ ನಾನೇ ಬರ್ತೀನಿ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ. ಹೌ ಕ್ಯಾನ್ ಐ ಹೆಲ್ಪ್
ಯು. ಓಕೆ, ಅದಕ್ಕೆ ಕಸ್ಟಮರ್ ಏನು ರಿಪ್ಲೈ ಮಾಡ್ತಾರೆ, ಐ ವಾಂಟ್ ಟು ಬೈ ಮೊಬೈಲ್ ಫೋನ್. ಇದಕ್ಕೆ ಸೇಲ್ಸ್ ಮ್ಯಾನೇಜ್ 4G or 5G ಸರ್ ಅಂತ ಕೇಳಿದಾಗ ಕಸ್ಟಮರ್ನ ಕೇಳ್ತಾರೆ ನೋ ಅಂದರೆ ಎಕ್ಸ್ಪ್ರೆಸಿಂಗ್ ಇಸ್ ಪ್ರಿಫರೆನ್ಸ್ ಅಂತಂದರೆ ನನಗೆ 4G 5G ಬೇಡ ಅಂತಂದ ಐ ವಾಂಟ್ ನಾರ್ಮಲ್ ಫೋನ್ ಅಂತ ಕೇಳ್ಬೋದು. ಯಾಕಂದರೆ 4G 5Gಕ್ಕಿಂತ ಈಗ ಸಿಂಪಲ್ ಒಂದು ಬಟನ್ ಎಷ್ಟೇ ಇರುತ್ತೆ ನೋಡಿ, ಜಸ್ಟ್ ಯು ಕ್ಯಾನ್ ಕ್ಲಿಕ್ ಸಮ್ ಬಟನ್ಸ್ ಓವರ್ ಆ ರೀತಿ ಕೇಳ್ಬೋದು. ಸೊ ದಿಸ್ ಈಸ್ ವಾಟ್ ಇನ್ ಪ್ರಿಫರೆನ್ಸ್ ಅಂದರೆ ಈ ರೀತಿ 4G 5G ಬೇಡ. ಅಥವಾ ಇನ್ನೊಂದು ಬರಿಬೋದು, ಐ ವಾಂಟ್ 3G ಒನ್ಲಿ, ಐ ಡೋಂಟ್ ವಾಂಟ್ 4G 5G, ಹಿಂಗೂ ಕೂಡ ಕೇಳ್ತಿರ್ತಾರೆ. ಅದು ಯಾವುದಾದ್ರೂ ಮೆನ್ಷನ್ ಮಾಡ್ಬೋದು. ಅದಕ್ಕೆ ಸೇಲ್ಸ್ ಮ್ಯಾನೇಜರ್ ಏನು ಹೇಳ್ತಂದರೆ ಅಪ್ರೋಚಸ್ ಫಾರ್ ನಾಟ್ ಹ್ಯಾವಿಂಗ್ ಇಟ್ ಅಂತಂದರೆ ನಾವೇನು ಮಾಡ್ಕೋಬೇಕಂತಂದರೆ ಸಾರಿ ಸರ್, ವಿ ಡೋಂಟ್ ಹ್ಯಾವ್ ಸಚ್ ಮೊಬೈಲ್ಸ್ ಇನ್ ಅವರ್ ಶಾಪ್ ಅಂತ ಬರೋದು ಸಾಕು. ದೆನ್ ಫೈನ್, ಥ್ಯಾಂಕ್ ಯು, ಐ ವಿಲ್ ಚೆಕ್ ಇನ್ ಅದರ್ ಶಾಪ್ ಅಂತೇಳಿ ಆ ಪ್ಲೇಸಿಂದ ಹೋಗ್ತಾರೆ. ಸೊ ದಿಸ್ ಈಸ್ ವಾಟ್ ಯು ಟು ಮೆನ್ಷನ್. ಹಾಗಿದ್ರೆ ಈ ರೀತಿ ನಮಗೆ ಬಂದಾಗ ಯಾವ ರೀತಿ ಅಪ್ರೋಚ್ ಇರಬೇಕು ಅನ್ನೋದು ಒಂದು ಕ್ಲಾರಿಟಿ ಸಿಕ್ತು ಅಂತ ನಾನು ಅಂದ್ಕೊಳ್ತೇನೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಲಾಸ್ಟ್, ಹೌ ಟು ರೈಟ್ ಎ ಲೆಟ್ರ್. ಹೌದಾ, ಹೀಗೆ ನೋಡಿ ಲೆಟ್ರ್ ಕೂಡ 5 ಮಾರ್ಕ್ಸಿಗೆ ಬಹಳ ಇಂಪಾರ್ಟೆಂಟ್ ಇರುತ್ತೆ ರೀ, ಅದಕ್ಕೆ ಗೊತ್ತಿರಬೇಕು. ಫಸ್ಟಿಗೆ ಏನು ಮಾಡ್ಕೊಳ್ತೀವಿ ಅಂತಂದರೆ ಫ್ರಾಮ್ ಅಂತ ಬರೀಬಾರ್ದು, ನೆನಪಿರಲಿ ಎಕ್ಸ್ ಅಂತ ತಗೋತೀವಿ. ಬಿಕಾಸ್ ದೇ ಹ್ಯಾವ್ ಆಲ್ರೆಡಿ ಮೆನ್ಷನ್, ನಿಮ್ಮ ಎಕ್ಸಾಮ್ದಲ್ಲಿ ಕೂಡ ಮೆನ್ಷನ್ ಮಾಡಿಬಿಟ್ಟಿರ್ತಾರೆ. ದಿಸ್ ಇಸ್ ಹೌ ದೇ ಮೆನ್ಷನ್. ಇದಾದಮೇಲೆ ಅಲ್ಲಿ ನಾವು ಏನು ಮಾಡ್ಕೊಳ್ತೀವಿ, ವೈ ಅಂತ ತಗೋತೀವಿ. ಇದಾದಮೇಲೆ ಒಂದು ಲೈನನ್ನು ಬಿಡಲೇಬೇಕು, ಯಾವುದೋ ಒಂದು ಡೇಟನ್ನು ಮೆನ್ಷನ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 5th, ದಿಸ್ ಈಸ್ ವಾಟ್ ಯು ಹ್ಯಾವ್ ಟು ಮೆನ್ಷನ್. ಓಕೆ, 5th November 2025 ಇದೇ ರೀತಿ ಬರೀಬೇಕು. ನೀವು ಯಾವುದೇ ಕಾರಣಕ್ಕೆ ಹೀಗೆ ಬರೆಯೋಂಗಿಲ್ಲ, ಈ ರೀತಿ ಬರೆಯೋಂಗಿಲ್ಲ, ದಿಸ್ ಇಸ್ ರಾಂಗ್. ಅದಾದಮೇಲೆ ದೆನ್ ಯು ಹ್ಯಾವ್ ಟು ರೈಟ್ ದ ಅಡ್ರೆಸ್. ಅಡ್ರೆಸ್ ಎಲ್ಲಿ ಕೊಟ್ಟಿದ್ದಾರೆ, ಇಲ್ಲಿ ನೋಡಿ, ದ ಪ್ರಿನ್ಸಿಪಲ್ SSB ಕಾಲೇಜ್ ಬೆಂಗಳೂರು, ಇಲ್ಲೆಲ್ಲ ಕೂತ ಬರೀರಿ. ಇದಾದ್ಮೇಲೆ ಕೊನೆಗೆ ಇಲ್ಲೆಲ್ಲ ಬರೀಬೇಕಾಗುತ್ತೆ. ಇದಾದ್ಮೇಲೆ ಒಂದು ಲೈನ್ ಮತ್ತೆ ಬಿಟ್ಟು ರಿಸ್ಪೆಕ್ಟೆಡ್ ಸರ್ ಬರೀಬೇಕಾಗತ್ತೆ. ಗೊತ್ತಲ್ಲೇ, ದಿಸ್ ಈಸ್ ವಾಟ್ ರಿಸ್ಪೆಕ್ಟೆಡ್ ಸರ್ ಅಂತ ಬರೋದು, ಯು ಹ್ಯಾವ್ ಟು ಪುಟ್ ಕಾಮ. ದೆನ್ ನೆಕ್ಸ್ಟು ಸಬ್ಜೆಕ್ಟ್ ಬರೀಬೇಕಾಗತ್ತೆ. ಸಬ್ಜೆಕ್ಟ್ ಏನು ಬರೀಬೇಕು ಇಲ್ಲಿ ಅಂತಂದಾಗ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ಲೆಕ್ಚರರ್ ಇನ್ ಇಂಗ್ಲಿಷ್. ಸೇ ದಿಸ್ ಒನ್, application for the post of, ನೋಡಿ, for the post of this is what lecturer in English ಅಂತ ಬರಿಬೇಕಾಗುತ್ತೆ. ದೆನ್ ಅದಾದ್ಮೇಲೆ ರೆಫರೆನ್ಸ್ ಕೂಡ ಬರಿಬೇಕಾಗತ್ತೆ. ರೆಫರೆನ್ಸ್ ಅಂತಂದ್ರೆ ಅಡ್ವರ್ಟೈಸ್ಮೆಂಟ್ ದಟ್ ಅಪಿಯರ್ಡ್ ಇನ್ ದ ಟೈಮ್ಸ್ ಆಫ್ ಕರ್ನಾಟಕ ಡೇಟೆಡ್ 3rd November 2025 ರೆಫರೆನ್ಸ್ ಕೂಡ ನೀವು ಬರೀಬೇಕಾಗುತ್ತೆ. ಹಾಗೆ ಸಾಗ್ತಾ ಹೋದ ಹಾಗೆ ನೆಕ್ಸ್ಟ್ ನೀವು ಏನು ಮಾಡಬೇಕಾಗತ್ತೆ ಅಂತಂದ್ರೆ ನೋಡಿ, ಆ ಕಂಟೆಂಟನ್ನು ಬರೀರಿ. ಲೈಕ್ ಸಿಂಪಲ್ ಆಗಿ ವಿತ್ ರೆಫರೆನ್ಸ್ ಟು ಯುವರ್ ಅಡ್ವರ್ಟೈಸ್ಮೆಂಟ್ ಇನ್ ದ ಟೈಮ್ಸ್ ಆಫ್ ಕರ್ನಾಟಕ, ಐ ಆಮ್ ಸೋ ಇಂಟ್ರೆಸ್ಟೆಡ್ ಟು ಅಪ್ಲೈ ಫಾರ್ ದ ಪೋಸ್ಟ್ ಆಫ್ English lecturer as I have already completed my MA in English, okay, with a good percentage ಅಂತ ಕೂಡ ಮೆನ್ಷನ್ ಮಾಡ್ಕೋಬೋದು. ಅಲಾಂಗ್ ವಿತ್ ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ ಆಲ್ಮೋಸ್ಟ್ ಫಾರ್ 5 years ಆ್ಯಂಡ್ ಟೀಚಿಂಗ್ ಇನ್ ಸಮ್ ಕಾಲೇಜಸ್ ಅಂತ ಯಾವುದೋ ಒಂದು ಮೆನ್ಷನ್ ಕಾಲೇಜ್ ಮಾಡಿಕೊಂಡೆ. ಆ್ಯಂಡ್ ಮೈ ಪ್ರಿವಿಯಸ್ ಇನ್ಸ್ಟಿಟ್ಯೂಟ್ ಐ ವರ್ಕ್ಡ್ ಆ್ಯಂಡ್ I had given good results also. Okay, so this is a reason I have enclosed my resume with these applications. I hope it will reach your requirement easily ಅಂತ ಹಾಕೊಂಡು ಕೊನೆಗೆ ಭಾಳ ಇಂಪಾರ್ಟೆಂಟು, ದಿಸ್ ಈಸ್ ವಾಟ್ ಇಯರ್ ಥ್ಯಾಂಕ್ ಯು ಅಂತ ಹಾಕಬೇಕಾಗತ್ತೆ. ಥ್ಯಾಂಕಿಂಗ್ ಯು ಹಾಕಬಾರ್ದು, ನೆನಪಿರಲಿ ಅಂತ ಹಾಕೊಂಡು ಫೈನಲಿ ಯುವರ್ಸ್ ಫೇತ್ಫುಲಿ ಇಷ್ಟು ಬರೆದ್ರೆ ಸಾಕು. ಅಲ್ಲಿ ಅಗೇನ್ ಎಕ್ಸ್ ಇಷ್ಟು ಬರೋದ್ರೆ ಕೊನೆಗೆ ಇನ್ನೊಂದು ಏನಂತಂದರೆ ಫಾರ್ಮೆಟ್ ಫಾರ್ ರಿಸ್ಯೂಮಿ. ಆ ರಿಸ್ಯೂಮ್ದ ಫಾರ್ಮೆಟ್ ಏನಿರುತ್ತಲ್ಲ ಅದನ್ನು ಬರೆದ್ರೆ ಈಸಿ ಯು ವಿಲ್ ಗೆಟ್ 5 marks. ಅದು ಫಾರ್ಮೆಟ್ ಫಾರ್ ರಿಸ್ಯೂಮಿ ಅದು ಎಲ್ಲಿದೆ ಅಂತಂದರೆ ರಿಸ್ಯೂಮ್ದು ಯು ಕ್ಯಾನ್ ಗೆಟ್ ಟೆಕ್ಸ್ಟ್ ಬುಕ್ ಆಲ್ಸೋ.
ಹೌದಾ, ಅದು ಸ್ವಲ್ಪ ನೋಡ್ಕೊಂಡು ಅದ್ರ ಬಗ್ಗೆ ಕ್ಲಾರಿಟಿ ಮಾಡ್ಕೊಳ್ಳಿ. ಸೊ ಸಿಂಪಲ್ ಆಗಿ ಕ್ವಶನ್ ಪೇಪರ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. ಮತ್ತು ಯು ಕ್ಯಾನ್ ಗಿವ್ ಇನ್ ದ ಕಮೆಂಟ್ ಬಾಕ್ಸ್. ಬೇರೆ ಏನಾದರೂ ಬೇಕು ಅಥವಾ ಡೌಟ್ಸ್ ಇದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇನ್ನು ಕೆಲವೊಂದು ಬಿಡಿಸ್ಬೇಕಾ, ಏನು ಗ್ರಾಮರ್ ಪಾರ್ಟನ್ನು ಮಾಡಬೇಕಾ ಅಂತ ನೀವು ಡಿಸ್ಕಸ್ ಮಾಡಿದ್ರಿ ಅಂತಂದರೆ, ಸೊ ವಿಲ್ ಗೋ ಥ್ರೂ ದಟ್ ಒನ್ ಆಲ್ಸೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಒನ್.